ತನ್ನ ಜನ್ಮಾಂತರದ ಚರಿತ್ರೆಯನ್ನು ಮುಕುಂದ ಹೇಳುತ್ತಾ ಇದ್ದಾನೆ. ಅವ ಏನು ಕೇಳಿದರೆ, ಒಂದು ಬ್ರಾಹ್ಮಣನ ವಂಶದಲ್ಲಿ ತಾನು ಹುಟ್ಟಿದಂತೆ. ಅವರಲ್ಲಿ ಏನು ಸಂಪ್ರದಾಯ ಕೇಳಿದರೆ, ಒಂದು ಮಗು ಹುಟ್ಟಿದ ಬಳಿಕ ಮಗುವಿನ ಹೊಕ್ಕಳ ಬಳಿಯನ್ನು ತುಂಡು ಮಾಡಬೇಕಾದ್ರೆ ಅದಕ್ಕೊಂದು ಜಾತಕರ್ಮ ಅಂತ ಹೆಸರು. ಇವತ್ತದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ನಾವೇನು ಮಾಡ್ತೇವೆ, ಹುಟ್ಟಿದ ತಕ್ಷಣ ಆ ಹೊಕ್ಕಳ ಬಳ್ಳಿಯನ್ನು ತುಂಡು ಮಾಡ್ತೇವೆ. ನಿಜವಾಗಿ ಹಾಗೆಯೇ ಸ್ವಲ್ಪ ಹೊತ್ತು ಬಿಡಬೇಕು. ಆ ತಾಯಿಯಿಂದ ಮಗುವಿಗೆ, ಮಗುವಿನಿಂದ ತಾಯಿಗೆ ರಕ್ತ ಪರಿಚಲನೆ ಎನ್ನುವಂಥದ್ದಾಗ್ತಾ ಇರ್ತದೆ. ಅಲ್ಲಿವರೆಗೆ ಸೂತಿಕ ಆಗಲಿ ಅಮೆ ಆಗಲಿ ಬಂದು ಇರೋದಿಲ್ಲ. ಮತ್ತೇನು ಮಾಡಬೇಕಾತ ಕೇಳಿದರೆ, ಸ್ನಾನ ಮಾಡಿಕೊಂಡು ಬಂದು ದಾನ ಧರ್ಮಾದಿಗಳನ್ನೆಲ್ಲ ಮಾಡಬೇಕು. ಆಮೇಲೆ ಅದನ್ನು ಒಂದು ಮುಹೂರ್ತದಲ್ಲಿ ಅದನ್ನು ತುಂಡು ಮಾಡಲಿಕ್ಕೆ ಇರುವಂಥದ್ದು. ಹೀಗೆ ಮಾಡಬೇಕಾದ್ರೆ ದಾನ ಕೊಡಬೇಕು. ನಮ್ಮಲ್ಲಿ ಒಂದು ಸಂಪ್ರದಾಯ, ಪುರೋಹಿತರನ್ನು ಕರೆದು ಅವರಿಗೆ ಏನು ಮಾಡಬೇಕು, ಗೋದಾನವನ್ನು ಮಾಡಬೇಕಿತ್ತು. ಹಾಗೆ ಎಲ್ಲರೂ ಮಾಡ್ತಾಯಿದ್ರು. ನಾನೇನು ಮಾಡಿದೆ ಕೇಳಿದರೆ, ನಾನು ಪಿಟ್ಟಾಸಿ ಮಾಡಿ ನಾನು ಕೊಡಲೇ ಇಲ್ಲ ಅವರಿಗೆ ಅಂತ. ಎಲ್ಲರ ಕೊಟ್ಟರೆ ಇದ್ದವರು ಕೊಡ್ತಾರೆ, ನಾವು ಯಾಕೆ ಕೊಡಬೇಕು ಅಂತ. ಎಷ್ಟೋ ಜನರಿಗೆ ಹಾಗೆ, ಅಥವಾ ಕೆಲವರಿಗೆ ಅದರಲ್ಲಿ ಎಂತ ಉಂಟು ಅಂತ. ಎಷ್ಟೋ ಜನರಿಗೆ ಹಾಗೆ. ನೀರು ದಾನ, ಅದರಲ್ಲಿ ಎಂತಂತ ಜಲದಾನ, ಬೇಕಾದವರು ಕುಡ್ಕೊಂಡು ಹೋಗ್ತಾರೆ, ಅದರಲ್ಲಿ ಎಂತ ಕೊಡೋದು ಅಂತ. ಇವತ್ತು ಕೊಡುವಂಥ ದಾನವು ಕಾಟಾಚಾರವೇ. ಏನು, ಒಂದು ತಾಮ್ರದ ತಂಬಿಗೆಯಲ್ಲಿ ಜಲದಾನ, ಜಲಕುಂಭದಾನ ವೈಶಾಖದಲ್ಲಿ ಭಾರಿ ವಿಶೇಷ ಅಂತ ಕೊಡ್ತೇವೆ. ತೆಕ್ಕೊಂಡವರು ಏನು ಮಾಡ್ತಾರೆ, ತಾಳೆ ಕಟ್ಟೆಗೆ ಟ್ರರ್ ಅಂತ ಚೆಲ್ತಾರೆ, ಪಾತ್ರ ಮಾತ್ರ ಹುಟ್ಕೊಂಡು ಹೋಗ್ತಾರೆ. ನೀರು ಕುಡಿಲೇ ಇಲ್ಲ. ಕಲಶದಾನ ಅಂತ ಎಷ್ಟು ದಿನ ಕಲಶದಾನ ಅಂತ ಕೊಡ್ತೇವೆ. ಒಬ್ಬರಾದ್ರೂ ಕಲಶ ತೀರ್ಥವನ್ನು ತೆಕ್ಕೊಳ್ತಾರೆ, ಮತ್ತು ಅದನ್ನು ಚೆಲ್ಲಿಕೊಂಡೇ ಹೋಗುದು. ಹಾಗಾದರೆ ದಾನಕ್ಕೆ ಮಹತ್ವ. ಕೆಲವರಿಗೆ ಅಷ್ಟು ಅಸಡ್ಡೆ. ನಿಜವಾಗಿ ನೋಡಿ, ಜಲದಾನ ಮಾಡಿದರೆ ಭಾರಿ ಪುಣ್ಯ. ಇವತ್ತು ದಾನ ಮಾಡಬೇಕು ಅಂತ ಕೇಳಿದರೆ ಬಹಳ ಕಷ್ಟಪಡಬೇಕಾಗಿಲ್ಲ. ಕೃಷ್ಣ ಮಠಕ್ಕೆ ಬನ್ನಿ, ಟೂರಿಸ್ಟ್ ಪಂಕ್ತಿಗಳಲ್ಲಿ ಊಟ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಊಟ ಮಾಡ್ತಾ ಇರ್ತಾರೆ. ಪಾಪ ಊಟ ಮಾಡುವಾಗ ನೀರು ಬೇಕು ನೀರು ಬೇಕು ಅಂತ ಆಗ್ತದೆ. ನೀರು ಕೊಡಲಿಕ್ಕೆ ಜನ ಇರೋದಿಲ್ಲ. ಮಠದ್ದೇ ಬಕೆಟ್, ಮಠದ್ದೇ ಲೋಟ, ಮಠದ್ದೇ ನೀರು ಕೊಡುವುದು ಮಾತ್ರ ನೀವು. ಜಲದಾನ ಮಾಡಿದ ಪುಣ್ಯ ನಿಮಗೆ ಬಂತು ನೋಡಿ. ಹಾಗಾಗಿ ಕೊಡುವಂತಹ ದಾನ, ಕೊಡುವ ಮನಸ್ಸಿದ್ದರೆ ಒಳ್ಳೆ ರೀತಿಯಾಗಿ ಕೊಡಲಿಕ್ಕೆ ಬರ್ತದೆ. ನಿಮಗೆ ಮನಸ್ಸಿಲ್ಲೇ ಹೇಳಿದರೆ ಅದರಲ್ಲಿ ಎಂತ ಉಂಟಪ್ಪ ಅಂತ. ಒಬ್ಬ ಶ್ವೇತ ಅಂತ ರಾಜಕುಮಾರ ಇದ್ದ, ಎಲ್ಲ ದಾನಗಳೇ ಮಾಡಿದ್ದಾನೆ. ಯಾವುದು ಮಾಡಲಿ, ಅನ್ನದಾನ ಮಾಡಲಿ, ಊಟಕ್ಕೆ ಅವರವರ ಮನೆಗೆ ಹೋಗ್ತಾರಪ್ಪ, ಅದಕ್ಕೆ ಎಂತ ಆಗಬೇಕು ಅಂತ. ನಮ್ಮಲ್ಲಿ ಇವತ್ತು ಎಷ್ಟೋ ಕಡೆ ಆಗುವಂತುಂಟು. ಉಪಕರ್ಮ ಎಲ್ಲ ಬೆಳಿಗ್ಗೆ ಬೇಗ ಮಾಡಿಬಿಡುವ, ಒಂದು 8 ಗಂಟೆಗೆ ಮಾಡಿಬಿಡುವ, ಮತ್ತು ಊಟಕ್ಕೆಲ್ಲ ಅವರವರ ಮನೆಗೆ ಹೋಗ್ತಾರಪ್ಪ, ಯಾರೂ ನಿಲ್ಲೋದಿಲ್ಲ ಅಂತೇಳಿ. ಹೀಗೆ ಅನ್ನದಾನವೇ ಮಾಡಿರಲಿಲ್ಲ. ಕೊನೆಗೆ ತನ್ನ ದೇಹವನ್ನೇ ತಾನು ತಿನ್ನುವಂತಹ ಒಂದು ಪರಿಸ್ಥಿತಿಯನ್ನು ಆತ ಕಂಡುಕೊಂಡಿದ್ದ ಅಂತ ಕೊಡ್ತಾರೆ. ಹೀಗೆ ದಾನವನ್ನು ಮಾಡದೇ ಇದ್ದದ್ರಿಂದ, ಗುರುದ್ರೋಹವನ್ನು ಮಾಡಿದ್ದರಿಂದ, ಕೊಡಬೇಕಾದ ವಸ್ತುವನ್ನು ಕೊಡದೇ ಇದ್ದದ್ರಿಂದ ತಾನು ಇಂತಹ ಒಂದು ಚೂರಿಯಿಂದ ಇರಿತಕ್ಕೊಳಗಾಗಿ ತಾನು ಅಪಮೃತ್ಯುವನ್ನು ಪಡುವಂತಹ ಒಂದು ಕಾರಣ ಆಯಿತು. ಹಾಗಾಗಿ ಇವತ್ತು ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ದರಿಂದ ನನಗೇನಾಯಿತು, ಆ ಕರ್ಮಗಳೆಲ್ಲ ನಾಶ ಆಯಿತು, ವಿಮಾನದಿಂದ ಸ್ವರ್ಗವನ್ನು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅಂತ. ಆಗ ಹೇಳ್ತಾರೆ, ಹಾಗಾದರೆ ಇಷ್ಟೆಲ್ಲ ಇರುವಾಗ ಮುಕುಂದನ ಪತ್ನಿ ಅವಳ ಚರಿತ್ರೆಯನ್ನು ಎಲ್ಲ ಮುಂದೆ, ಅದು ಸುಮಾರು ಚರಿತ್ರೆಗಳು ಬರ್ತವೆ. ಮುಕುಂದನದು, ಚಂಡದ್ದು, ಕ್ಷೌರಿಕನದ್ದು, ಎಲ್ಲರದ್ದು ಕೂಡ ಚರಿತ್ರೆಗಳನ್ನು ಕೊಡ್ತಾ ಹೋಗ್ತಾರೆ. ಅಂತೂ ಇದರ ತಾತ್ಪರ್ಯ ಏನು ಕೇಳಿದರೆ, ನಮಗೆ ಇವತ್ತು ಏನಾದರೂ ಒಂದು ಘಟನೆ ಆಗುತ್ತದೆ ಅಂತಾದರೆ ಅದರ ಹಿಂದೆ ಜನ್ಮಾಂತರದ ಘಟನೆಗಳು ಖಂಡಿತ ಒಂದು ಕಾರಣ ಆಗಿರ್ತದೆ. ಅದು ಗೊತ್ತಿಲ್ಲದೆ ಇದ್ದದ್ರಿಂದ ನಮಗೆ ಯಾಕೆ ಹೀಗಾಗತ್ತೆ, ನಿಮಗೆ ಯಾಕೆ ಹೀಗಾಗತ್ತೆ ಅಂತ ನಾವು ಹೇಳ್ತಾ ಇರ್ತೇವೆ. ಅದಕ್ಕೋಸ್ಕರ ಅಂತಹ ಇದನ್ನೆಲ್ಲ ಕೊಡ್ತಾರೆ. ಆಮೇಲೆ ಬುದ್ಧನ ಚರಿತ್ರೆ ಬರ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ತಾರೆ ಮತ್ತು ಬೃಹಸ್ಪತಿಯೊಟ್ಟಿಗೆ ಸೇರುವಂಥದ್ದು, ಬುಧ ಹುಟ್ಟಿಕೊಳ್ಳುವಂಥದ್ದು, ಅಂತಹ ಬುದ್ಧನ ಚರಿತ್ರೆ ಆದ ನಂತರ ಬದರಿಕಾಶ್ರಮದ ಚಾರಿತ್ರ್ಯ ಮಹಾತ್ಮೆಯನ್ನು ಹೇಳ್ತಾರೆ. ಮಗಧ ದೇಶದಲ್ಲಿ ಒಬ್ಬ ದೇವದಾಸ ಅಂತ ಬ್ರಾಹ್ಮಣ ಇದ್ದ. ಆತ ಏನು ಮಾಡಿದ ಕೇಳಿದರೆ, ಆತ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇದ್ದಂತೆ. ಆತ ಅವನ ಹೆಂಡತಿ ಹೆಸರು ಉತ್ತಮ ಅಂತ ಹೇಳಿ, ಅವಳು ಒಳ್ಳೆ ಗುಣಪೂರ್ಣೆಯಾದಂಥವರು. ಆ ಇಬ್ಬರು ದಂಪತಿಗಳಿಗೆ ಒಂದು ಮಗಳು ಹುಟ್ಟಿಕೊಳ್ಳುತ್ತಾರೆ, ಅವಳ ಹೆಸರು ವಲಯ ಅಂತ ಹೇಳಿ. ಇವನು ಅಂಗದ ಪ್ರೌಢನಾದ ನಂತರ ಈ ವಲಯನನ್ನು ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದ ನಂತರ ಅವರ ಸಂಸಾರದ ಭಾರವನ್ನೆಲ್ಲ ವಲಯ ಎನ್ನುವವಳು ತಾನು ಹೊತ್ತುಕೊಂಡು ಹೋಗಿದ್ಲು, ಅಂದರೆ ನಿರ್ವಹಿಸ್ತಾ ಇದ್ಲು. ಹಾಗಾಗಿ ಇವರಿಬ್ಬರು ಕೂಡ ಬದರಿಕಾಶ್ರಮಕ್ಕೆ ಹೋಗಬೇಕು, ಅಲ್ಲಿ ಸ್ನಾನ ಮಾಡಬೇಕು ಅಂತ ಬಯಸ್ತಾರೆ. ಯಾಕೆ ಕೇಳಿದರೆ, ವಾನಪ್ರಸ್ಥರಾಗಿ ಸನ್ಯಾಸ ಧರ್ಮವನ್ನು ತಾವು ಮಾಡಬೇಕು.
ಆದರೆ ಪ್ರಾರಬ್ಧ ಕರ್ಮದಿಂದ ಈ ಶರೀರವನ್ನು ತ್ಯಾಗ ಮಾಡಬೇಕು ಅಂತ ಇವರು ಹೊರಟವರು. ಅಲ್ಲೇ ಪಕ್ಕದಲ್ಲಿದ್ದಂಥ ತೀರ್ಥಕ್ಕೆ ಹೋದಾಗ ಅಲ್ಲಿ ಋಷಿಗಳೆಲ್ಲ ಹೇಳ್ತಾರೆ, ಇಲ್ಲಿ ಅಲ್ಲ, ನಾವು ಬದರಿ ಕ್ಷೇತ್ರಕ್ಕೆ ಹೋಗಬೇಕು, ಆ ಬದರಿ ಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿತು ಹೇಳಿದರೆ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗತ್ತೆ ಅಂತ ಹೀಗೆ ಬದರಿಯ ಮಹಾತ್ಮೆಯನ್ನು ಹೇಳ್ತಾರೆ. ಪುತ್ರೇ ಸಮರ್ಥೇ ಯೋ ಮೂಢ ಪುರುಷಃ ಸ್ತ್ರೀ ಜನೋಥವ ನ ವಿರಜ್ಯೇತ ಯೋ ಮೂಢ ವಂಚಿತ ಶ್ರೇಯಸಾಹಿ ಸಹ. ಅಲ್ಲ, ನೀನು ಹೇಳ್ತಿ ನಿನಗೆ ಮಗಳಿದ್ಲು, ಮಗಳಿಗೆ ಮದುವೆ ಮಾಡಿದ್ದೇನೆ, ಆರಾಮಾಗಿದ್ದೇನೆ, ಅವಳಿಗೆ ಏನೂ ಸಮಸ್ಯೆ ಇಲ್ಲ ಅಂತ. ಹೀಗೆ ಸಮರ್ಥವಾದಂಥ ಸಂತಾನ ಇದ್ದಾಗಲೂ ನೀವು ಮತ್ತೆ ಮತ್ತೆ ಅದೇ ಮನೆಯಲ್ಲಿ ಅದೇ ಸಂಸಾರದಲ್ಲಿ ಸುಖವನ್ನು ಕಾಣ್ತಾ ಇದ್ದರೆ ನೀವು ಮೂರ್ಖರು. ಮತ್ತೇನು ಮಾಡಬೇಕು ಕೇಳಿದರೆ ನವಿರಜ್ಯೇತ, ವೈರಾಗ್ಯ ಬರಬೇಕು, ವಿಷ್ಣುವಿನ ಮೇಲೆ ರಾಗ ಬರಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಬದರಿ ಕ್ಷೇತ್ರಕ್ಕೆ ಹೋಗಬೇಕು, ಹೀಗೆ ಹೋಗಿ ನಿಮ್ಮ ಶ್ರೇಯಸ್ಸಿಗೆ ಬೇಕಾದ್ದನ್ನು ಮಾಡಿಕೊಳ್ಳಬೇಕು ಅಂತ. ಇದನ್ನು ನೆನಪಿಸಿಕೊಳ್ಳಿಕ್ಕೆ 60ನೆಯ ಶಾಂತಿಯಿಂದ ಹೊರಟದ್ದು. ಏನು 60ನೇ ಶಾಂತಿ ಕೇಳಿದರೆ ಇಷ್ಟರವರೆಗೆ ಪ್ರವೃತ್ತಿ ಜೀವನ ಸಾಕಪ್ಪ, ಇನ್ನು ನೀನು ನಿವೃತ್ತಿ ಜೀವನ ಆರಂಭ ಮಾಡು, ಕೊಡುವಂಥದ್ದನ್ನು ಮಾಡು. ಹೀಗಾಗಿ ಕೊಡ್ಲಿಕ್ಕೆ ಅಭ್ಯಾಸ ಮಾಡಿ, ಇಷ್ಟರವರೆಗೆ ಕೂಡಿಟ್ಲಿಕ್ಕೆ ಅಭ್ಯಾಸ ಮಾಡಿದ್ರಿ, ಇನ್ನು ಕೊಡ್ಲಿಕ್ಕಾದರೆ ಅಭ್ಯಾಸ ಮಾಡು ಅಂತ ಅಭ್ಯಾಸ ಮಾಡಿಸ್ಲಿಕ್ಕೋಸ್ಕರ ದಾನವನ್ನು ಕೊಡಿಸ್ತಾ ಹೋಗ್ತಾರೆ. ಹಾಗಾಗಿ ಹೇಳ್ತಾರೆ, ವಿಷಯೇಷು ತನ ಸಂಸಕ್ತಿ ಸಮತ್ವಂ ಸರ್ವಜಂತುಷು ಯೇಷಾಂ ಹರ್ಷ ವಿಷಾದೌ ಚ ನಜಾತು ಸುಖ ದುಃಖಯೋ. ಯಾರಿಗೆ ವಿಷಯಗಳಲ್ಲೇ ಆಸಕ್ತಿ ಇದ್ದುಕೊಂಡು ಭಗವಂತನನ್ನೇ ಸ್ಮರಣೆ ಮಾಡೋದಿಲ್ವೋ ಅವನನ್ನು ಜೀವನ ವ್ಯರ್ಥ ಅವನದ್ದು ಅಂತ. ಹಾಗಾಗಿ ಹೇಗಿರಬೇಕು ಹಾಗಾದರೆ, ಸುಖ ಬಂದಾಗ ಹಿಗ್ಗಬಾರ್ದು, ದುಃಖ ಬಂದಾಗ ಕುಗ್ಗಬಾರ್ದು, ಎಷ್ಟು ಹೊತ್ತಿಗೂ ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿ, ತಯೇವ ಸಾಧವೋ ಲೋಕೆ, ನಿಜವಾಗಿ ಸಾಧುಗಳು ಯಾರು ಗೊತ್ತ, ಗೋವಿಂದ ಪದಸೇವಿನಃ, ಭಗವಂತನ ಪಾದವನ್ನು ಯಾರು ನೆನೆಸ್ತಾರಲ್ಲ ಅವರೇ ನಿಜವಾದಂಥ ಸಾಧುಗಳು. ಯೇಷಾಂ ದರ್ಶನ ಮಾತ್ರೇಣ ಕೃತಾರ್ಥೋ ಜಾಯತೆ ನರಃ. ಅಂತಹ ಸಜ್ಜನರ ದರ್ಶನ ಮಾಡಿದ್ರೇ ಅದು ಕೃತಾರ್ಥ ಎನ್ನುವಂಥದ್ದಾಗುವಂಥದ್ದು. ಇಂತಹ ಸಜ್ಜನರು ಎಲ್ಲಿ ಸಿಗ್ತಾರೆ? ನಮಗೆ ಗೊತ್ತುಂಟು, ನಾರದರ ಚರಿತ್ರೆಯನ್ನೆಲ್ಲ ಬೇರೆ ಪುರಾಣಗಳಲ್ಲಿ ಕೇಳಿದ್ದೇವೆ. ಒಂದು ಹುಳವನ್ನು ನೋಡಿದ್ರು, ಹುಳ ಸತ್ತಿತು. ಆಮೇಲೆ ನೋಡಿದ್ರೆ ಅದೊಂದು ದನ ಆಯಿತು, ದನದರ ದರ್ಶನ ಮಾಡಿದರು, ಅದೂ ಸತ್ತಿತು. ಕೊನೆಗೊಬ್ಬ ರಾಜಕುಮಾರ ಆದ. ನಾರದರು ಹೇಳಿದ್ರು, ನಾನು ಅಲ್ಲಿಗೆ ಹೋಗೋದೇ ಇಲ್ಲ ಅಂತ. ಯಾಕೆ ಹೋದರೆ ರಾಜಕುಮಾರ ಸತ್ರ ಮತ್ತು ನನ್ನನ್ನು ಜೈಲಿಗೆ ಹಾಕ್ತಾರೆ, ಬೇಡಪ್ಪ ನನಗೆ ಅಂತ. ಇಲ್ಲ, ಮತ್ತೇನು ಹೇಳ್ತಾರೆ, ಆ ಕ್ರಿಮಿ ಎನ್ನುವಂಥದ್ದು ನಾರದರದ ಸಜ್ಜನರನ್ನು ನೋಡಿದ್ದರಿಂದ ರಾಜಕುಮಾರನಾಗಿ ಹುಟ್ಟಿದ ಅಂತ. ಕೊನೆಗೆ ರಾಜಕುಮಾರ ದರ್ಶನ ಮಾಡಿದರೆ ರಾಜಕುಮಾರ ಸಾಯಲಿಲ್ಲ. ಮಾತ್ರ ಅಲ್ಲ, ನಿಮ್ಮ ದರ್ಶನದಿಂದಾಗಿ ಇಂತಹ ರಾಜಕುಮಾರನಾದಂಥ ಯೋಗ ನನಗೆ ಬಂತು ಅಂತ ಹೇಳ್ತಾನೆ. ಅಂದರೆ ಸಜ್ಜನರ ದರ್ಶನಕ್ಕಿಷ್ಟು ಬೆಲೆ ಉಂಟು ಅಂತ ಬೇರೆ ಪುರಾಣಗಳಲ್ಲಿ ಚರಿತ್ರೆ ಬರುತ್ತೆ. ಹಾಗಾದರೆ ಅಂಥ ಸಜ್ಜನರು ಎಲ್ಲಿ ಸಿಗ್ತಾರೆ ಅಂತ ಕೇಳಿದರೆ ಇಲ್ಲಿ ಹೇಳ್ತಾರೆ, ತೀರ್ಥಾನಿ ಪರ್ಯಟನ್ ಧೀರ ತದ್ದರ್ಶನ ಸಮುತ್ಸತಃ ಭಾಗ್ಯೋದಯೇನ ಕೇನಾಪಿ ತದ್ದರ್ಶನಂ ಅವಾಪ್ನುಯಾತ್. ಹಾಗಾಗಿ ತೀರ್ಥದನ್ನು ಪರ್ಯಟನೆ ಮಾಡಿತು ಕೇಳಿದರೆ ಅಂತಹ ತೀರ್ಥಕ್ಷೇತ್ರದಲ್ಲಿ ಇಂತಹ ಸಜ್ಜನರು ಇರ್ತಾರೆ. ಹಾಗಾಗಿ ಅಂಥವರ ದರ್ಶನ ಮಾಡಿದರೆ ಕೇಳಿದರೆ ಭಾಗ್ಯೋದಯ ಆಗತ್ತೆ. ಹಾಗಾಗಿ ನಾವು ತೀರ್ಥಕ್ಷೇತ್ರಕ್ಕೆ ಹೋಗುತ್ತೇವೆ ಅಂತ ತಾವು ಹೊರಡ್ತಾರೆ. ಹೀಗೆ ದಂಪತಿಗಳು ಅಲ್ಲಿಂದ ಹೊರಟಾಗ ಸಿದ್ಧರು ಕೇಳ್ತಾರೆ, ನಾವು ಕಲ್ಪಗ್ರಾಮದಲ್ಲಿ ವಾಸ ಮಾಡುವಂತಹ ನಾವು ಸಿದ್ಧರು, ನಾವು ಇಂದ್ರಪ್ರಸ್ಥದಿಂದ ಇಲ್ಲಿಗೆ ಬಂದಿದ್ದೆವು. ಇಂದ್ರಪ್ರಸ್ಥದಲ್ಲಿ ಒಳ್ಳೆ ಇಷ್ಟರವರೆಗೆ ಚರಿತ್ರೆಗಳನ್ನೆಲ್ಲ ಕೇಳಿದೆವು. ಆದರೆ ನಮಗೆ ಕಪಿಲ ಎನ್ನುವಂಥ ಋಷಿಗಳು ಸ್ನಾನ ಮಾಡಲಿಕ್ಕೆ ಅಂತ ಬದರಿ ಕ್ಷೇತ್ರಕ್ಕೆ ಹೋದ್ರಂತೆ, ಸಿದ್ಧಿಯನ್ನು ಪಡೆದರಂತೆ ಅಂತ ಚರಿತ್ರೆ ಕೇಳಿದ್ದೇವೆ. ಹಾಗಾಗಿ ನಾವು ಅಂತಹ ಕ್ಷೇತ್ರದಿಂದ ಮತ್ತೆ ಬಂದು ಬದರಿಕಾ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ. ಬದರಿ ಕ್ಷೇತ್ರದಲ್ಲಿ ಒಂದು ಕಾಡು ಕೋಣ ನೀರು ಕುಡಿಲಿಕ್ಕೆ ಬಂದಿತ್ತು. ಯಮುನೆಯ ತಟದಲ್ಲಿದ್ದಂತಹ ಕಾಡುಕೋನ ಅದು ಸ್ನಾನ ಮಾಡಿ ಅಲ್ಲಿದ್ದ ನೀರನ್ನು ಕುಡ್ದದ್ದೆಟ್ಟದ. ಅದಕ್ಕೆ ಜನ್ಮಾಂತದ ಸ್ಮರಣೆ ಬಂತಂತೆ. ಏನು ಕೇಳಿದರೆ, ಪೂರ್ವ ಜನ್ಮದಲ್ಲಿ ಕಳಿಂಗ ಎನ್ನುವಂಥ ಒಬ್ಬ ಬಲಿಷ್ಠ ರಾಜ ಇದ್ದ. ಅವನಿಗೆ ಅಧಿಕಾರ, ಐಶ್ವರ್ಯ, ತಾರುಣ್ಯ ಎಲ್ಲವೂ ಇತ್ತು. ಆದರೆ ಏನು ಗೊತ್ತಾ, ಎಲ್ಲ ಇದ್ದ ಕೂಡಲೇ ಉಂಟಲ್ಲ, ಅದರ ಜೊತೆಗೆ ಒಂದು ಬರ್ತದೆ ದುಶ್ಚಟಗಳು. ಹಾಗಾಗಿ ಕಾಮಾಂಧನಾಗಿದ್ದ. ಕಂಡ ಸ್ತ್ರೀಯರನ್ನೆಲ್ಲ ಭೋಗಿಸುವಂಥದ್ದು. ಯಾರೇ ಇರಲಿ ಅವನ ಕಣ್ಣಿಗೆ ಬಿದ್ದರೆ ಅವರು ಉಳಿಯೋದೇ ಇಲ್ಲ. ನಮಗೆ ಇವತ್ತು ಮೀಡಿಯಾಗಳೆಲ್ಲ ಇದ್ದದ್ರಿಂದ ಎಲ್ಲೆಲ್ಲಿಯೋ ಆದ ಘಟನೆಗಳನ್ನು ನೋಡಿ ಈ ಕಾಲ ಕೆಟ್ಟದ್ದು ಅಂತ ಹೇಳ್ತೇವೆ. ಹಿಂದಿನ ಕಾಲ ಇದಕ್ಕಿಂತಲೂ ಕೆಟ್ಟದ್ದು ಅಂತ. ಯಾಕೆ ಕೇಳಿದರೆ ಈಗ ಗೊತ್ತಾಗ್ತದೆ, ಆಗ ಗೊತ್ತಾಗ್ತಾ ಇರಲಿಲ್ಲ. ಮೊದಲೆಲ್ಲ ಬೆಳಕಿನ ವ್ಯವಸ್ಥೆ ಇಲ್ಲ, ಜನಸಂದಣಿ ಇಲ್ಲ. ಏನೋ ಮೂತ್ರ ಮಾಡಲಿಕ್ಕೆಲ್ಲ ಹೋಗಬೇಕು ಕೇಳಿದ್ರೆ ಎಲ್ಲರೂ ಇದ್ದಲ್ಲಿ ಮಾತ್ರ ಮಾಡಲಿಕ್ಕಾಗೋದಿಲ್ಲ. ಅರ್ಧ ಎಲ್ಲಿಯಾದರೂ ದೀಪ ಇರ್ತದೆ, ಕಂದೀಲು, ಅದಕ್ಕಿಂತ ಸ್ವಲ್ಪ ಕತ್ತಲೆಗೆ ಹೋಗ್ತಾರೆ. ಇವರು ಕತ್ತಲೆಗೆ ಹೋದದ್ದು ಗೊತ್ತಾಯ್ತಾ, ಗಂಡಸರು ಅಲ್ಲಿ ಹೋದರು, ಇವ್ರಿಗೆ ಒಳಗೆ ಹೋಗಿ ಏನಾಯಿತು ಅಂತ ಕಥೆ ಗೊತ್ತಾಗೋದಿಲ್ಲ. ಮತ್ತು ಆಗಿನ ಹೆಣ್ಣುಮಕ್ಕಳು ಬಾಯಿ ಕೂಡ ಬಿಡೋದಿಲ್ಲ. ಹೀಗಾಗಿ ಗೊತ್ತಾಗ್ತಾ ಇರಲಿಲ್ಲ. ಬಿಟ್ಟರೆ ಇದಕ್ಕಿಂತ ಹೆಚ್ಚು ಅನಾಚಾರ ಆ ಕಾಲದಲ್ಲಿತ್ತು. ಇಂತಹ ಒಂದು ಕಳಿಂಗ ದೇಶದ ದೊರೆ ಇದ್ದ ಹೆಣ್ಣುಮಕ್ಕಳನ್ನೆಲ್ಲ ನಾಶ ಮಾಡ್ತಾ ಇದ್ದ. ಸ್ವಚ್ಛಂದ ಭೋಗವನ್ನು ಮಾಡಿ ಬರ್ತಾ ಇದ್ದ. ಆಯ್ತಪ್ಪ, ಅವರನ್ನು ಅಷ್ಟಕ್ಕೆ ಬಿಟ್ನಾ? ಇಲ್ಲ, ಅಲ್ಲಿದ್ದಂಥ ಹಣ ಇತ್ಯಾದಿಗಳೆಲ್ಲ ದೋಚಿಕೊಂಡು ಬರ್ತಾ ಇದ್ದಂತೆ. ಒಂದು ದಿನ ಸಭೆಯಲ್ಲಿ ತಾನು ಕೂತಿದ್ದಾನೆ.
ಇಬ್ಬರು ಬಾಲಕರು ಬಂದಿದ್ದಾರೆ. ಆ ಬಾಲಕರು ಬಂದಾಗ ಅವ್ರ ಹತ್ರ ಆಟ ಆಡಿಸ್ತಾ ಇದ್ದಾನೆ ಅಂತ, ನೋಡುವ ಬಾಹು ಯುದ್ಧ ಮಾಡಿ ನೋಡುವ ಅಂತ. ಇವ ಏನು ಹೇಳ್ತಾ ಇದ್ದಾನೆ ಅಂದರೆ ಇವನ ದುಷ್ಟತನಕ್ಕೆ ಒಂದು ಪರಿಚಯ ಅಷ್ಟೇ. ಇವ ಏನು ಮಾಡ್ತಾ ಇದ್ದ ನೋಡಿ, ಇದೆಲ್ಲ ಸ್ಯಾಡಿಸ್ಟ್ ಆದದ್ದನ್ನು ತೋರಿಸಬೇಕಾದ್ರೆ ಇವತ್ತು ನೀವು ಚಲನಚಿತ್ರಗಳಲ್ಲಿ ನೋಡಿದರೆ ಇವ ಇದ್ದಾನಲ್ಲ, ಯಾರು ಕೇಳಿದರೆ ವಿಲನ್, ಅವ ಎಷ್ಟು ಕೆಟ್ಟವ ಅಂತ ತೋರಿಸಬೇಕಾದ್ರೆ ಇಂಥ ಒಂದು ಕೆಲವೆರಡು ಘಟನೆಗಳನ್ನು ಕೊಡ್ತಾರೆ. ಏನು, ಯಾರೋ ಮಾತಾಡಲಿಕ್ಕೆ ಬರ್ತಾನೆ, ಮಾತಾಡಿದ ಕೂಡ ಚೂರಿ ಹಾಕಿದ್ರೆ ಕೊಳ್ತ ಡಮಾರ್ ಅಂತ ಶೂಟ್ ಮಾಡಿ ಬಿಡ್ತಾರೆ. ಆಮೇಲೆ ಇವನ ಹತ್ರ ಮಾತಾಡ್ತಾನೆ, ಅದರಿಂದ ಗೊತ್ತಾಗುತ್ತೆ ಇವ ಎಷ್ಟು ದುಷ್ಟ ಅಂತ. ಎಷ್ಟೋ ಎತ್ತರದಿಂದ ಯಾರೋ ಬೀಳಲಿಕ್ಕೆ ಉಂಟು, ಆಗೇನು ಮಾಡ್ತಾರೆ, ಮೊದಲು ಒಂದು ಕಲ್ಲನ್ನು ಬೀಳಿಸ್ತಾರೆ, ಕಲ್ಲು ಅಲ್ಲಿಂದ ಇಲ್ಲಿಗೆ ಬೀಳ್ತು, ಎಷ್ಟು ಪಾತಾಳ ಉಂಟಲ್ಲ ಅಂತ ಆಗಿಬಿಡ್ತದೆ. ಮತ್ತು ಅಲ್ಲಿಂದ ಯಾರೋ ಒಬ್ಬ ವ್ಯಕ್ತಿ ಬೀಳುವುದು, ಯಾರೋ ಬಂದು ರಕ್ಷಣೆ ಮಾಡೋದು. ಹೀಗೆ ಇಲ್ಲಿ ಕೂಡ ಇವನ ದುಷ್ಟತನದ ಪರಿಚಯ ಮಾಡಿಸ್ಲಿಕ್ಕೋಸ್ಕರ ಒಂದು ಘಟನೆಯನ್ನು ಹೇಳ್ತಾರೆ. ಎರಡು ಬಾಲಕರು ಬಂದಿದ್ದಾರೆ, ಅವರ ಹತ್ರ ತಾನು ಮಲ್ಲ ಯುದ್ಧವನ್ನು ಮಾಡಿಸ್ತಾ ಇದ್ದಾನೆ. ಏನು ಮಲ್ಲ ಯುದ್ಧ ಕೇಳಿದರೆ ಮತ್ತೇನಲ್ಲ, ಸೋತವನನ್ನು ಕೊಂದೇ ಬಿಡುವಂಥದ್ದು ಅಂತ. ಈತ ಏನು ಮಾಡಿದ್ದಾನೆ, ಒಬ್ಬ ಅವನನ್ನು ಕೊಂದು ಆ ಜಯಶಾಲಿಯಾಗಿದ್ದಾನೆ, ಒಂದಿಷ್ಟು ಹಣ ಕೊಡ್ತೇನೆ ಅಂತ ಇದ್ದರೆ ಆ ಹಣ ಸಂಪಾದನೆ ಮಾಡಿದ ಅವನನ್ನೇ ಕೊಂದು ಆ ಹಣವನ್ನು ಈತ ತಾನು ಪಡ್ಕೊಂಡ. ನೋಡಿ, ಇವ ಬಲಿಷ್ಠನಾದ ರಾಜ, ಏನೂ ತೊಂದರೆ ಇಲ್ಲ, ಆದರೂ ಕೂಡ ಯಾರ ಸಂಪತ್ತನ್ನು ಬಿಡ್ತಾ ಇರಲಿಲ್ಲ. ಒಂದು ಸಲ ಅಲ್ಲಿಗೆ ಏನಾಯಿತು ಕೇಳಿದರೆ ದುರ್ವಾಸರು ಬಂದರು. ದುರ್ವಾಸರು ಯಾರು ಕೇಳಿದರೆ ರುದ್ರಾಂಶ ಸಂಭೂತರು. ಆಗ ಊರಿನವರೆಲ್ಲ ಹೇಳಿದ್ರಂತೆ, ಎಂಥ ದಾರಿದ್ರ್ಯ ನಮ್ಮ ದೇಶ, ಈ ರಾಜ ಮಾಡಬಾರದ ಅನಾಚಾರಗಳನ್ನು ಮಾಡ್ತಾ ಇದ್ದಾನೆ, ಏನು ಮಾಡೋದು ಸ್ವಾಮಿ, ನೀವೇ ಏನಾದರೂ ಅನುಗ್ರಹ ಮಾಡಿಕೊಡಬೇಕು, ಇವನನ್ನು ಖಂಡಿತ ಏನಾದರೂ ಇವನಿಗೊಂದು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳ್ತಾರೆ ಬಹಳಷ್ಟು ಪರಿತಪಿಸ್ತಾರೆ. ಆಗ ಅವರಿಗೆ ಖಂಡಿತಂತೆ, ಏನಾದರೂ ಇದಕ್ಕೊಂದು ಪರಿಹಾರ ಮಾಡಬೇಕು ಅಂತ ದುರ್ವಾಸರು ಏನು ಮಾಡಿದ್ದಾರೆ, ಇವನನ್ನು ದಂಡಿಸಬೇಕು ಅಂತ ಸಭಾ ಮಧ್ಯದಲ್ಲಿ ಬಂದಿದ್ದಾರೆ.